ನಮಸ್ಕಾರ. ಕವಿತಾ ಸ್ಟೋರಿ ಹ್ಯಾವ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇದು ವಿವಿಧ ದೇಶಗಳ ಕಥೆಗಳ ಕಾರ್ಯಕ್ರಮ. ಇವತ್ತು ಇಟಲಿಯಿಂದ ಇನ್ನೊಂದು ಕತೆ ಹೇಳ್ತೀನಿ, ಪಿಜ್ಜಾ ಬಗ್ಗೆ. ಪಿಜ್ಜಾ ಅಂದರೆ ಎಸ್ಪೆಷಲಿ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ? ಅದರ ಬಗ್ಗೆ ಒಂದು ಕತೆ ಕೇಳೋಣ. ಇಟಲಿಯ ಸಣ್ಣ ಊರಿನಲ್ಲಿ ಜೂಲಿಯಾ ಎಂಬ ಹುಡುಗಿ ವಾಸಿಸ್ತಾ ಇದ್ಲು. ಜೂಲಿಯಾಗೆ ತನ್ನ ಅಜ್ಜಿ ಪಿಜ್ಜಾ ಮಾಡೋದನ್ನು ನೋಡೋಕ್ಕೆ ತುಂಬ ಇಷ್ಟ. ಪ್ರತಿ ಸಂಜೆ ಅಜ್ಜಿ ಮೃದುವಾದ ಹಿಟ್ಟನ್ನು ಸೌಮ್ಯವಾಗಿ ಉಂಡೆ ಮಾಡಿ ತಟ್ತಾ ಇದ್ರು. ಅದಕ್ಕೆ ಕೆಂಪು ಟೊಮೆಟೊ ಸಾಸ್ ಹಚ್ತಾ ಇದ್ರು. ಅದ್ರ ಮೇಲೆ ಚೀಸ್, ಆಲಿವ್ ಮತ್ತು ಬೇಸಿಲ್ ಎಲೆಗಳನ್ನು ಹಾಕ್ತಾ ಇದ್ರು. ಅಡಿಗೆ ಮನೆಯಲ್ಲೆಲ್ಲ ರುಚಿಯಾದ ಸುವಾಸನೆಯಿಂದ ತುಂಬಿರ್ತಾ ಇತ್ತು. ಒಂದಿನ ನಾನೇ ಪಿಜ್ಜಾ ಮಾಡ್ತೀನಿ ಅಂತ ಜೂಲಿಯಾ ಹೆಮ್ಮೆಯಿಂದ ಹೇಳಿದ್ಲು. ಅಜ್ಜಿ ನಕ್ರು. ಜೂಲಿಯಾ, ಅಡುಗೆ ಮಾಡೋಕ್ಕೆ ಸಹನೆ ಬೇಕು ಅಂದರು. ಮತ್ತೆ ಒಂದೊಂದು ಸತಿ ತಪ್ಪುಗಳು ಆಗತ್ತೆ, ಅದನ್ನು ತಿದ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಂದರು. ಒಂದು ಮಳೆಯ ಮಧ್ಯಾಹ್ನ ಜೂಲಿಯಾಗೆ ಅವಕಾಶ ಸಿಕ್ತು. ಅಜ್ಜಿ ತರಕಾರಿ ತರಕ್ಕೆ ಹೊರಗೆ ಹೋಗಿದ್ರು. ಜೂಲಿಯಾ ತನ್ನ ಚಿಕ್ಕ ಏಪ್ರನ್ ಕಟ್ಕೊಂಡು ನಿಧಾನವಾಗಿ ಹೇಳಿದ್ಲು, ಇವತ್ತೇ ನಾನು ಪಿಜ್ಜಾ ಮಾಡೋ ದಿನ. ಸರಿ, ಹಿಟ್ಟು ತಗೊಂಡ್ಲು, ಕಲಸಿದ್ಲು, ಉಂಡೆ ಮಾಡಿದ್ಲು, ತಟ್ಟಕ್ಕೆ ಶುರು ಮಾಡಿದ್ಲು. ಒಂದು ಕಡೆ ತುಂಬ ದಪ್ಪ ಆಯಿತು, ಇನ್ನೊಂದು ಕಡೆ ತುಂಬ ತೆಳುವಾಯಿತು. ಅವಳು ಸಾಸ್ ಹಾಕಿದ್ಲು, ಸಿಕ್ಕಾಪಟ್ಟೆ ಹಾಕ್ಬಿಟ್ಲು. ಆಮೇಲೆ ದೊಡ್ಡದಾಗಿ ಚೀಸ್ ಹಾಕ್ಬಿಟ್ಲು. ಆದರೂ ಜೂಲಿಯಾಗೆ ಖುಷಿ, ತಾನು ಮಾಡಿದ ಪಿಜ್ಜಾನೇ ಚೆನ್ನಾಗಿದೆ ಅಂತ ತುಂಬ ಗರ್ವ. ಆಹಾಹಾಹಾ ಅಂತ ಅವಳು ಜಾಗ್ರತೆಯಿಂದ ಪಿಜ್ಜಾನ ಓವನಲ್ಲಿಟ್ಲು. ಆಮೇಲೆ ಕಾಯಕ್ಕೆ ಶುರು ಮಾಡಿದ್ಲು. ಮೊದಲು ಚೆನ್ನಾಗಿರೋ ವಾಸನೆ ಬಂತು. ಆದರೆ ಸ್ವಲ್ಪ ಸಮಯದ ನಂತರ ಏನೋ ವಿಚಿತ್ರವಾದ ವಾಸನೆ ಬರೋಕ್ಕೆ ಶುರುವಾಯಿತು. ಓವನ್ನಿಂದ ಸ್ವಲ್ಪ ಹೊಗೆ ಬಂತು. ಅಯ್ಯಯ್ಯೋ! ಜೂಲಿಯಾ ತಕ್ಷಣ ಓವನ್ ತೆಗೆದ್ಲು. ಪಿಜ್ಜಾ ಅಂಚು ಕಪ್ಪಾಗಿತ್ತು, ಚೀಸ್ ಕರಕಲಾಗಿತ್ತು, ಒಂದು ಆಲಿವ್ ಅಂತೂ ಸಂಪೂರ್ಣ ಬತ್ ಹೋಗಿತ್ತು. ಜೂಲಿಯಾ ಕಣ್ಣಲ್ಲಿ ನೀರು ಬಂತು. ಅಷ್ಟರಲ್ಲಿ ಅಜ್ಜಿ ಮನೆಗೆ ಬಂದರು. ಅವರು ಪಿಜ್ಜಾನ ಮೌನವಾಗಿ ನೋಡಿದ್ರು. ಜೂಲಿಯಾ ತಲೆ ತಗ್ಸಿ, ನಾನು ಎಲ್ಲ ಹಾಳು ಮಾಡಿಬಿಟ್ಟೆ, ನನಗೇನು ಬರಲ್ಲ ಅಂದ್ಲು. ಆದರೆ ಅಜ್ಜಿಗೆ ಕೋಪ ಬರಲಿಲ್ಲ. ಬದಲಿಗೆ ಒಂದು ಚಿಕ್ಕ ತುಂಡು ಪಿಜ್ಜಾದಿಂದ ಕತ್ತರಿಸಿ ತಿಂದ್ರು. ಕ್ರಕ್! ಒಂದು ಕ್ಷಣ ಇಬ್ಬರು ಒಬ್ರನ್ನೊಬ್ರು ನೋಡಿದ್ರು. ಅಜ್ಜಿ ಜೋರಾಗಿ ನಗಕ್ಕೆ ಶುರು ಮಾಡಿದ್ರು. ಜೂಲಿಯಾಗೂ ನಗು ಬಂತು. ಇದು ಕಲ್ ಥರ ಇದೆ ಅಂತ ನಗ್ತಾ ಹೇಳಿದ್ಲು. ಅಜ್ಜಿ ನಗು ಶುರು ಮಾಡಿದ್ದನ್ನೆಲ್ಲ ನಿಲ್ಲಿಸಿ ಹೇಳಿದ್ರು, ನೀನೀಗ ಒಂದು ಮುಖ್ಯ ವಿಷಯ ಕಲಿತೆ ಅಲ್ವಾ? ಏನಜ್ಜಿ ಅದು? ಪಿಜ್ಜಾನ ಹೇಗೆ ಮಾಡಬಾರ್ದು ಅನ್ನೋದು. ಮಾರನೇ ದಿನ ಸಂಜೆ ಇಬ್ಬರು ಸೇರಿ ಪಿಜ್ಜಾ ಮಾಡಿದ್ರು. ಈ ಬಾರಿ ಜೂಲಿಯಾ ನಿಧಾನವಾಗಿ ಹಿಟ್ಟನ್ನು ಉಂಡೆ ಮಾಡಿದ್ಲು, ಸಮವಾಗಿ ತಟ್ಟಿದ್ಲು, ಕಡಿಮೆ ಸಾಸ್ ಹಾಕಿದ್ಲು, ಓವನ್ನನ್ನು ಜಾಗ್ರತೆಯಿಂದ ನೋಡ್ತಾ ಇದ್ಲು. ಕೊನೆಗೆ ಪಿಜ್ಜಾ ಹೊರಬಂದಾಗ ಚೀಸ್ ಮೃದುವಾಗಿ ಕರಗ್ತಾ ಇತ್ತು, ಅಂಚು ಚಿನ್ನದ ಬಣ್ಣದಲ್ಲಿ ಹೊಳಿತಾ ಇತ್ತು, ಬೇಸಿಲ್ ಎಲೆಗಳಿಂದ ಸುಂದರವಾದ ವಾಸನೆ ಬರ್ತಾ ಇತ್ತು. ಜೂಲಿಯಾ ಒಂದು ತುಂಡು ತಿಂದ್ಲು. ಅವಳ ಮುಖ ಸಂತೋಷದಿಂದ ಹೊಳಿತು. ಇದು ಪರ್ಫೆಕ್ಟ್ ಅಂದ್ಲು. ಅಜ್ಜಿ ನಕ್ರು. ಇಲ್ಲ ಎಂದ್ರು. ಮೊದಲ ಸಲ ಪಿಜ್ಜಾ ಸುಟ್ಟಿದ್ರಿಂದಲೇ ಇದು ಇಷ್ಟು ಚೆನ್ನಾಗಾಯ್ತು. ನೀನಷ್ಟು ಮುತುವರ್ಜಿಯಿಂದ ಎಲ್ಲನೂ ಮಾಡಿದೆ. ಪಿಜ್ಜಾ ತುಂಬ ರುಚಿಕರವಾಗಿ ಬಂದಿದೆ ಜೂಲಿಯಾ. ನಿನ್ನನ್ನು ನೋಡಿ ನನಗೆ ತುಂಬ ಖುಷಿಯಾಗಿದೆ. ಮುಂದೆಂದೂ ನೀನು ಪಿಜ್ಜಾದಲ್ಲಿ ತಪ್ಪು ಮಾಡಲ್ಲ ಅಂತ ನಂಗೆ ನಂಬಿಕೆ ಇದೆ ಅಂದರು. ಇದೇ ಜೂಲಿಯಾಳ ಮೊದಲನೆಯ ಸಾರಿ ಪಿಜ್ಜಾ ತಯಾರಿಸುವ ಕಥೆ. ಹೇಗಿತ್ತು ಕತೆ?
ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಡನೆ ಸಂಬಂಧಿಕರೊಡನೆ ಶೇರ್ ಮಾಡಿ, ಹಂಚ್ಕೊಳ್ಳಿ. ಮುಂದಿನ ವಾರ ಮತ್ತೆ ಸಿಗೋಣ ಮತ್ತೊಂದು ದೇಶದ ಮತ್ತೊಂದು ಕಥೆಯೊಂದಿಗೆ. ಅದುವರೆಗೂ ಆರೋಗ್ಯವಾಗಿರಿ, ಸಂತೋಷವಾಗಿರಿ, ಆಟ ಆಡ್ತಾ ಇರಿ. ನಮಸ್ಕಾರ.